ಇನ್ನು ಮುಂದಿನ ರಾಶಿ ತುಲಾರಾಶಿ. ಗುರುಗಳೇ, ತುಲಾರಾಶಿಯವ್ರಿಗೆ ಹೇಗಿದೆ? ತುಲಾರಾಶಿಯವರಿಗೆ ಸ್ವಲ್ಪ ಒಂದಷ್ಟು ಅದೃಷ್ಟ ಕೈ ಹಿಡಿಯಲಿದೆ. ಓಕೆ. ಅವರ ಕೆಲಸಗಳೆಲ್ಲ ಬಹಳ ಸುಲಭವಾಗಿ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾವ್ದಾದ್ರು ತುಂಬಾ ದಿವಸದಿಂದ ಬಾಕಿ ಇರುವಂತಹ ಕೆಲಸ ಇದೆ ಅಂದ್ರೆ ಅವುಗಳ ಕಡೆ ಹೆಚ್ಚಿಗೆ ಗಮನ ಕೊಟ್ಟು ಆ ಕೆಲಸಗಳನ್ನೆಲ್ಲ ಮುಂದುವರಿಸ್ಕೊಂಡ್ಬಿಡೋದು ಒಳ್ಳೇದು. ತುಂಬಾ ಬೇಗ ಅವರಿಗೆ ಅದೃಷ್ಟ ಸಹಕಾರ ಮಾಡಿ ಕೆಲಸಗಳು ಬಹಳ ಬೇಗ ಆಗುತ್ತೆ. ಆದರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮತ್ತು ದಾಂಪತ್ಯ ಸುಖಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ತೊಂದರೆಗಳು ಬರುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕಫ ಇದು ಜಾಸ್ತಿಯಾಗಿ ಕೆಮ್ಮು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ಬೇಕಾದಂತಹ ಪೋಷಣೆಗಳನ್ನು ಮಾಡಿಕೊಳ್ಳುವಂಥದ್ದು ಉಚಿತ. ಅದರ ಜೊತೆಗೆ ದಂಪತಿಗಳಲ್ಲಿ ಒಂದಷ್ಟು ವಿರಸ ಬರುವಂತಹ ಸಾಧ್ಯತೆಗಳು ಇದನ್ನು ಕೂಡ, ಯಾಕೆಂದ್ರೆ ನೀಚದಲ್ಲಿರುವಂತಹ ರಾಶಿಧಿಪತಿ ನೀಚದಲ್ಲಿದ್ದಾನೆ ಮತ್ತು ವ್ಯಯದಲ್ಲಿದ್ದಾನೆ, ಎರಡೂ ಒಟ್ಟಿಗೆ ಆಗಿರೋದ್ರಿಂದಾಗಿ ಒಂದಷ್ಟು ವೈಮನಸ್ಸುಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು, ಅಥವಾ ಯಾವುದೇ ಒಂದು ಮನೆಯಲ್ಲಿ ದಂಪತಿಗಳಲ್ಲಿ ವಿರಸ ಬರದೇ ಇರೋದೇ ಇಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಇಬ್ಬರು ಅರ್ಥ ಮಾಡಿಕೊಂಡು ಅಂಥ ಪ್ರಸಂಗಗಳನ್ನು ಬೆಳೆಸ್ದೇನೆ ಸುಮ್ಮನಾಗ್ಬಿಡುವಂಥದ್ದು ಇಬ್ಬರೂ ಕೂಡ. ಈ ಒಂದು ತಿಂಗಳ ಕಾಲದಲ್ಲಿ ಈ ಥರದ ಹೆಜ್ಜೆಗಳಿರೋದ್ರಿಂದ ಇಡೀ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಸುಧಾರಣೆಗಳು ಆಗುವಂತಹ ಕಾಲ. ಅದನ್ನು ಮಾಡಿಕೊಳ್ಳಿಲ್ಲ ಅಂತಾದರೆ ಇಡೀ ಜೀವನದಲ್ಲಿ ಒಂದು ಮಡಿಕೆಯಲ್ಲಿ ಸೀಳಿರುವಂತೆ ಜೀವನದಲ್ಲಿ ಎಲ್ಲೋ ಒಂದು ಕಹಿ ನೆನಪುಗಳು ಉಳಿದು ಬಿಡುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇರ್ತವೆ. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥದ್ದು ತುಲಾರಾಶಿಯವರಿಗೆ ಉಚಿತ. ಇನ್ನು ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿನಗಳ ಕಾಲ 8ನೇ ಸ್ಥಾನದಲ್ಲಿ ಸಂಚಾರ ಮಾಡುತ್ತಿದ್ದಂತಹ ಗುರು ಈಗ 9ನೇ ಮನೆಗೆ, ಭಾಗ್ಯ ಅಂತ ಕರಿತೇವೆ. ಅಂದರೆ ಒಂದು ರೀತಿ ಏನೋ ಅವರಿಗೆ ಇಲ್ಲದೇ ಇರುವಂತಹ ಒಂದು ಮೋಟಿವೇಶನ್ ಅನ್ನುವಂಥದ್ದು ಸಿಗೋ ರೀತಿಯಲ್ಲಿ ಇಷ್ಟು ದಿವಸ ಯಾವ ಒಂದು ವಿಚಾರದಲ್ಲಿ ಕೊರಗ್ತಿದ್ರೋ ಅಥವಾ ಏನೋ ಆಗ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ಇದ್ದಂತಹ ಸಮಸ್ಯೆಗಳೆಲ್ಲ ಹೇಗೆ ಸೂರ್ಯೋದಯ ಆದ ತಕ್ಷಣ ಕತ್ತಲು ಅನ್ನೋಂಥ ಸಹಜವಾಗಿ ಹೋಗುತ್ತೆ, ಅದೇ ರೀತಿ 9ನೇ ಸ್ಥಾನದಲ್ಲಿ ಭಾಗ್ಯ ಉದಯ ಆಗತ್ತೆ ಅಂತ. 9ನೇ ಸ್ಥಾನದಲ್ಲಿ ಅತ್ಯಂತ ಶುಭ ಫಲಗಳನ್ನು ಈ ವೃಶ್ಚಿಕ ರಾಶಿಯವರಿಗೆ ತಂದುಕೊಡುವಂತಹ ಸಾಧ್ಯತೆಗಳು ಇದೆ. ಕುಟುಂಬದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಹಜವಾಗಿರುವಂತಹ ತೊಂದರೆಗಳು, ವಾಹನದ ವಿಚಾರದಲ್ಲಿ, ಭೂಮಿಯ ವಿಚಾರದಲ್ಲಿ ಇನ್ನೂ ನಿರ್ಧಾರ ತಗೊಳ್ಳಿಕ್ಕೆ ಸ್ವಲ್ಪ ಯೋಚನೆಯನ್ನು ಮಾಡಿ ತಗೊಳ್ಬೇಕು. ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಇದ್ದಂತಹ ಅನಾರೋಗ್ಯಗಳೆಲ್ಲ ದೂರ ಆಗುವಂತಹ ಸಾಧ್ಯತೆ. ಅಂದರೆ ಅನಾರೋಗ್ಯದ ವಿಚಾರವಾಗಿ ಸಾಕಷ್ಟು ಖರ್ಚು ಮಾಡಿರಬಹುದು. 8ರಲ್ಲಿ ಗುರು ಸಂಚಾರ ಮಾಡ್ತಿದ್ದ ಇಷ್ಟು ದಿವಸಗಳ ಕಾಲ ಅಂತಂದ್ರೆ ಅನಾರೋಗ್ಯದ ವಿಚಾರದಲ್ಲಿ ಇಷ್ಟೆಲ್ಲ ಒಂದಷ್ಟು ಖರ್ಚುಗಳು, ಒಂದಷ್ಟು ಕಾಂಪ್ಲಿಕೇಶನ್ಸ್ ಬಂದದ್ದು, ಅಥವಾ ಅವರಿಗೆ ಇದ್ದಂತಹ ಕಾಂಪ್ಲಿಕೇಶನ್ಸ್ ಅನ್ನುವಂಥದ್ದು ಏನು ಅಂತ ಅರ್ಥ ಆಗದೇ ಇರುವಂಥವರಿಗೆ ಒಂದು ರೀತಿ ಭಾಗ್ಯೋದಯ ಆಗಿ ಅದರಲ್ಲಿದ್ದಂತಹ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ದೂರವಾಗಿ ಇನ್ನು ಮುಂದೆ ಒಳ್ಳೆ ರೀತಿಯಾಗಿರುವಂತಹ ಕೌಟುಂಬಿಕವಾಗಿ ಇರುವಂತಹ ನೆಮ್ಮದಿಗಳು ಅನ್ನುವಂಥದ್ದು ಸಿಗತ್ತೆ. ಕೆಲಸದ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ದುಡುಕು ನಿರ್ಧಾರವನ್ನು ತಗೋಬಾರ್ದು. ಅಂದರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ ಅನ್ನೋ ಕಾರಣ ವೃತ್ತಿಪರವಾಗಿ ಮತ್ತೆ ಸಮಸ್ಯೆಗಳು ಅನ್ನುವಂಥದ್ದು ಇಷ್ಟು ದಿವಸ ಇದ್ದದ್ದು ಸ್ವಲ್ಪ ಕಂಟಿನ್ಯೂ ಆಗಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ವೃತ್ತಿಪರವಾಗಿರುವಂತಹ ನಿರ್ಧಾರಗಳು ಅನ್ನುವಂಥದ್ದು ಯಾವುದು ತಗೊಳ್ಳಿಲ್ಲ ಅಂತಂದ್ರೆ ಅದು ಕನ್ಸಿಸ್ಟೆಂಟ್ ಆಗಿತ್ತು ಅಂತಂದ್ರೆ ಇನ್ನು ಉಳಿದದ್ದೆಲ್ಲ ಒಳ್ಳೆ ರೀತಿಯಾಗಿರುವಂತಹ ಫಲಗಳನ್ನೇ ನಿರೀಕ್ಷಣೆಯನ್ನ ಮಾಡಬಹುದಾಗಿದೆ. ಇನ್ನು ವೃಶ್ಚಿಕ ಆದ್ಮೇಲೆ ಧನುರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ. ಯಾಕೆಂದ್ರೆ ಚತುರ್ಥದಲ್ಲಿ ಶನಿಯಾಗಿದ್ದಾನೆ ಮತ್ತು ಬಹಳ ಮುಖ್ಯವಾಗಿ ಅಷ್ಟಮದಲ್ಲಿ ಗುರು ಆಗಿದ್ದಾನೆ. ಶುಭಕಾರಕನಾಗಿರ್ತಕ್ಕಂತಹ ಗುರು ಅಷ್ಟಮಕ್ಕೆ ಹೋಗ್ಬಿಟ್ಟಿದ್ದಾನೆ. ಅದರಿಂದ ಅವರಿಗೆ ಅದರ ಜೊತೆಗೆ ನವಮದಲ್ಲಿ ಕೇತು ಇದ್ದಾನೆ. ಅದರಿಂದ ಅವರನ್ನ ಅದೃಷ್ಟ ಕೈ ಹಿಡಿಯೋದು ಸ್ವಲ್ಪ ಕಡಿಮೆ ಆಗಿರುತ್ತೆ ಈ ಮುಂದಿನ ಒಂದು ತಿಂಗಳ ಕಾಲ. ಡಿಸೆಂಬರ್ ತನಕವೂ ಕೂಡ ಅದೃಷ್ಟ ಅವರನ್ನ ಜೊತೆ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಆಗಿರ್ತದೆ. ಮತ್ತು ದಶಮದಲ್ಲಿ ಶುಕ್ರ ನೀಚದಲ್ಲಿ ಇದ್ದಾನೆ. ಅದರಿಂದಾಗಿ ಕೆಲಸದ ವಿಷಯದಲ್ಲೂ ತೊಂದರೆ ಬರುವಂಥದ್ದು, ಜೊತೆಗೆ ರವಿ ನೀಚದಲ್ಲಿ ಏಕಾದಶದಲ್ಲಿ ಕುಜನ ಯುತಿಯಲ್ಲಿ ಇರುವಂಥದ್ದು ಕೂಡ ಅವರಿಗೆ ಆದಾಯದಲ್ಲಿ ಕಡಿಮೆ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಯಾರು ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಕಡೆ ಕೆಲಸ ಮಾಡ್ತಾ ಇರುವಂಥವರು ಕೆಲಸದ ವಿಷಯದಲ್ಲಿ ತುಂಬ ಸೂಕ್ಷ್ಮವಾದಂತಹ ಕಾಲ ಇದಾಗಿರುತ್ತೆ. ಆದ್ದರಿಂದ ತುಂಬ ಮೃದುವಾಗಿ ವರ್ತಿಸುವಂಥದ್ದು ಮತ್ತು ತನ್ನ ಮೇಲಧಿಕಾರಿಯ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಳ್ಳುವಂಥದ್ದು, ಇದರ ಕಡೆ ಗಮನವನ್ನು ಅವಶ್ಯವಾಗಿ ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ಕೆಲಸದ ವಿಷಯದಲ್ಲಿ
ಮತ್ತು ಆದಾಯದ ವಿಷಯದಲ್ಲಿ ತೊಂದರೆಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಜೊತೆಗೆ ವಾಹನದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ತೊಂದರೆಗಳು ಬರುವಂಥದ್ದು, ಅದರಿಂದಾಗಿ ಒಂದಷ್ಟು ಖರ್ಚು ಬರುವಂಥದ್ದು, ಅದರಿಂದಾಗಿ ಏನಾದರೂ ಒಂದು ಸ್ವಲ್ಪ ಪೆಟ್ಟುಗಳನ್ನು ಮಾಡಿಕೊಳ್ಳುವಂಥದ್ದು, ಈ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಅದರಿಂದಾಗಿ ಧನುರಾಶಿಯವರು ಕೂಡ ತುಂಬ ಜೋಪಾನವಾಗಿರಬೇಕಾದಂಥ ಕಾಲ ಇದಾಗಿದೆ ಅಂತ ಹೇಳಲಿಕ್ಕೆ ಅಪೇಕ್ಷೆ. ಎಸ್ ಗುರುಗಳೇ, ಮಕರ ರಾಶಿಯ ಬಗ್ಗೆ. ಮಕರ ರಾಶಿಯವರಿಗೆ ಬಹುಶಃ ಶನಿಯ ಒಂದು ಬಲ ಅನ್ನುವಂಥದ್ದು ಒಂದು ಬಿಟ್ಟರೆ ಬೇರೆ ಇನ್ನು ಯಾವ ಬಲಗಳು ಕೂಡ ಈಗ ಕಾಣಿಸ್ತಿರಲಿಲ್ಲ. 2ರಲ್ಲಿ ರಾಹು, 8ರಲ್ಲಿ ಕೇತುವಿನ ಸಂಚಾರ, ಅದಾದ ನಂತರದಲ್ಲಿ ಇಷ್ಟು ದಿನಗಳ ಕಾಲ 6ರಲ್ಲಿ ಸಂಚಾರ ಮಾಡ್ತಿದ್ದಂತಹ ಗುರು, ಮತ್ತು ಹೀಗೆ ಎಲ್ಲ ಒಟ್ಟು ಒಂದು ರೀತಿ ಸಮಸ್ಯೆ ಇರುವಂತಹ ಒಂದು ಜೀವನದಲ್ಲೇ ಸಿಕ್ಕಾಕೊಂಡಿದ್ದರು ಮಕರ ರಾಶಿಯವರು ಅಂತ ಕಾಣ್ತದೆ. ಆದರೆ ಈ ಗುರುವಿನ ಸಂಚಾರ ಅನ್ನುವಂಥದ್ದು ಒಂದು 2 ತಿಂಗಳ ಮಟ್ಟಿಗೆ, 2-3 ತಿಂಗಳ ಮಟ್ಟಿಗೆ ತುಂಬ ಉತ್ತಮವಾಗಿರುವಂತಹ ಒಂದು ಬಲವನ್ನು ತಂದು ಕೊಡತ್ತೆ ಅಂತಂದರೆ ಅದು ಸುಳ್ಳಾಗಲಿಕ್ಕಿಲ್ಲ. 2ನೇ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಕೌಟುಂಬಿಕವಾಗಿ ಒಂದಷ್ಟು ನೆಮ್ಮದಿ, ಏನೋ ಮಾತಾಡಬೇಕು ಅಂತ ಹೋಗಿ ಅದು ಏನೋ ಮಾತಾಗಿ ಅದರಿಂದ ಅವರಿಗೆ ಒಂದು ರೀತಿ ತೊಂದರೆ ಆಗುವಂಥ ರೀತಿಯಲ್ಲಿ ಅವರಿಗೆ ಉದ್ದೇಶ ಇಲ್ಲದೇ ಇರ್ಬೋದು ಆ ರೀತಿ ಮಾತಾಡುವಂಥದ್ದು, ಆದರೆ ಮಾತು ಬೆಳೆಯತ್ತೆ ಅಂತ ಹೇಳ್ತಾರೆ. ಆ ರೀತಿ ಮಾತು ಬೆಳೆದು ಏನೋ ಒಂದಷ್ಟು ಸಮಸ್ಯೆಯಾಗಿ ಕುಟುಂಬದಲ್ಲಿ ಒಂದಷ್ಟು ನೆಮ್ಮದಿ ಇಲ್ಲದೆ ಇರುವಂಥದ್ದು. ಅಷ್ಟಮ ಸ್ಥಾನದಲ್ಲಿ ಕೇತುವಿನ ಒಂದು ಸಂಚಾರ ನಡೀತಿರುವಂತಹ ಕಾರಣ ಒಂದಷ್ಟು ಬೇಡದೇ ಇರುವಂತಹ ಅನಾರೋಗ್ಯಗಳು, ಅದರಲ್ಲೂ ವಿಶೇಷವಾಗಿ ಲಿವರಿಗೆ ಸಂಬಂಧಪಟ್ಟಿರುವಂಥದ್ದು, ಏನೋ ಇವಾಗೆಲ್ಲ ಜಾಸ್ತಿ ಹೆಚ್ಚಾಗಿ ಬರುವಂಥದ್ದು ಫ್ಯಾಟಿ ಲಿವರ್ ಆಗುತ್ತಿರೋದು, ಈ ರೀತಿಯಾಗಿರುವಂತಹ ಕೊಲೆಸ್ಟ್ರಾಲ್ ಅಲ್ಲಿ ಜಾಸ್ತಿ ಆಗುವಂಥದ್ದು, ಈ ರೀತಿಯಾಗಿರುವಂಥ ಒಂದಷ್ಟು ಸಮಸ್ಯೆ ಇತ್ಯಾದಿಗಳು, ಇದೆಲ್ಲವೂ ಕೂಡ ಈಗ ಸ್ವಲ್ಪ ಅದರ ವಿಚಾರದಲ್ಲಿ ಸಮಸ್ಯೆಗಳೆಲ್ಲ ಹೋಗಿ ಇನ್ನು ಮುಂದೆ ಅಂದರೆ ಪೂರ್ತಿಯಾಗಿ ಸರಿ ಹೋಗುತ್ತೆ ಅನ್ನುವಂತಹ ಒಂದು ರೀತಿ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಗುರುವಿನ ಬಲ ಮಾತ್ರ ಇರುವಂಥದ್ದು. ಇನ್ನು ಮತ್ತು ರಾಹು ಮತ್ತು ಕೇತುಗಳು ಮತ್ತು 10ನೇ ಸ್ಥಾನದಲ್ಲಿ ಸಂಚಾರ ಆಗ್ತಿರುವಂತಹ ರವಿಯ ಒಂದು ಸಂಚಾರದಿಂದ ಮತ್ತು ಕುಜನ ಸಂಚಾರದಿಂದ ಇದು ಒಂದಷ್ಟು ಸಮಸ್ಯೆಗಳು ವೃತ್ತಿಪರವಾಗಿ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ವೃತ್ತಿಯಲ್ಲೂ ಕೂಡ ಒಳ್ಳೆ ಮಾತು, ನಿರ್ಧಾರ ಅನ್ನುವಂಥದ್ದು ಭಾಳ ಮುಖ್ಯ ಆಗತ್ತೆ. ಬಲ ಅನ್ನುವಂಥದ್ದು, ದೈವ ಬಲ ಅನ್ನುವಂಥದ್ದು ಇವಾಗ ಸಿಗತ್ತೆ, ಆದರೆ ಸ್ವಲ್ಪ ಎಚ್ಚರಿಕೆಯಿಂದನೇ ಅವರು ನಡೆಸಬೇಕಾಗತ್ತೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡುವಂಥದ್ದು ಉತ್ತಮ ಫಲಗಳನ್ನು ತಂದುಕೊಡುತ್ತೆ. ಎಸ್, ಇನ್ನು ಕುಂಭರಾಶಿ ಗುರುಗಳೇ. ಕುಂಭರಾಶಿಯವರಿಗೆ ದ್ವಿತೀಯದಲ್ಲಿ ಶನಿ ಇದ್ದಾನೆ ಮತ್ತು ಈಗ ಷಷ್ಠದಲ್ಲಿ ಗುರು ಆಗಿಬಿಟ್ಟಿದ್ದಾನೆ. ಆದ್ದರಿಂದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು, ಅದಕ್ಕಿಂತ ಹೆಚ್ಚಾಗಿ ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಮತ್ತು ವಾಹನ ಕಾರಕನಾಗಿರ್ತಕ್ಕಂತಹ ಶುಕ್ರ ನೀಚದಲ್ಲಿ ಮತ್ತು ಅಷ್ಟಮದಲ್ಲಿ ಇದ್ದಾನೆ. ಅದರಿಂದ ಇವರು ವಾಹನದಲ್ಲಿ ಎಲ್ಲಾದರೂ ದೂರ ಸಂಚಾರ ಮಾಡೋದಾದರೆ ಸ್ವಲ್ಪ ಮುಂದೆ ಹಾಕುವಂಥದ್ದು ಉಚಿತ ಅಂತ ಅನ್ಸುತ್ತೆ. ಸ್ವಲ್ಪ ಜೋಪಾನವಾಗಿ ಸಂಚಾರ ಮಾಡಬೇಕಾಗತ್ತೆ. ಮತ್ತು ದ್ವಿತೀಯದಲ್ಲಿರುವಂತಹ ಶನಿ ಈಗಾಗಲೇ ಅವರಿಗೆ 7.5 ನಡೀತಾ ಇದೆ, 7.5 ಶನಿ. ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿರ್ತಾರೋ ಅದು ಯಾವುದು ವಾಪಸ್ ಬರ್ತಾ ಇಲ್ಲ ಅನ್ನುವಂತಹ ತೊಂದರೆಗಳಲ್ಲಿ ಈಗಾಗಲೇ ಸಿಲುಕೊಂಡಿರ್ತಾರೆ. ಅದರಿಂದಾಗಿ ಈ 1 ತಿಂಗಳ ಕಾಲ ಇನ್ವೆಸ್ಟ್ ಮಾಡಬೇಕಾದ್ರೆ ತುಂಬ ಜಾಗರೂಕವಾಗಿ ಇರುವಂಥದ್ದು ಒಳ್ಳೆಯದು. ಅಷ್ಟಮದಲ್ಲಿ ಇರುವಂತಹ ಷಷ್ಠದಲ್ಲಿ ಇರುವಂತಹ ಗುರುವಿನಿಂದಾಗಿಯೂ ಕೂಡ ಇವರಿಗೆ ಹೆಚ್ಚಿನ ಅನುಕೂಲಗಳಾಗೋಲ್ಲ. ಚತುರ್ಥಾಧಿಪತಿಯಾದಂತಹ ಶುಕ್ರ, ಅವನು ವಾಹನ ಕಾರಕನೂ ಕೂಡ, ಅಂಥವನು ನೀಚದಲ್ಲಿದ್ದುಬಿಟ್ಟಿದ್ದಾನೆ. ಮತ್ತು ನವಮದಲ್ಲಿ ರವಿ, ಕುಜ ಇವರೆಲ್ಲ ಇರೋದ್ರಿಂದಾಗಿ ಇವರಿಗೆ ಅದೃಷ್ಟ ಏನೊಂದು ಸಹಾಯವನ್ನು ಒದಗಿಸಬಹುದಾಗಿತ್ತು ಅದು ಕೂಡ ಕಡಿಮೆ ಆಗಿರುತ್ತೆ. ಆದ್ರಿಂದಾಗಿ ಈ ಸಂದರ್ಭದಲ್ಲಿ ಜೋಪಾನವಾಗಿರಬೇಕು ಅಂತ ಹೇಳಲಿಕ್ಕೆ ಅಪೇಕ್ಷೆ. ಇನ್ನು ಕೊನೆಯ ರಾಶಿ ಮೀನರಾಶಿ ಬಗ್ಗೆ. ಮೀನರಾಶಿಯವರಿಗೆ 6ರಲ್ಲಿ ಕೇತುವಿನ ಸಂಚಾರ, ಗುರುವಿನ ಬಲ ಅನ್ನುವಂಥದ್ದು ಪ್ರಾಪ್ತವಾಗಿದೆ. 5ರಲ್ಲಿ ಅವರ ಪ್ರಜ್ಞಾಶಕ್ತಿಯನ್ನ, ಪ್ರತಿಭೆಯನ್ನ, ಮೇಧಾಶಕ್ತಿಯನ್ನ, ಟ್ಯಾಲೆಂಟನ್ನು ಹೊರಗಡೆ ತರಲಿಕ್ಕೆ ಅವಕಾಶ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಮುಂದೆ ಯಾರಿಗೆ ವಿದ್ಯೆಯಲ್ಲಿ ಒಂದಷ್ಟು ತೊಂದರೆಗಳು ಅನ್ನುವಂಥದ್ದು ಉಂಟಾಗಿತ್ತೋ ಅವರಿಗೆ ವಿದ್ಯೆ ಅನ್ನುವಂಥದ್ದು ಮುಂದುವರಿಯುವಂತಹ ಸಾಧ್ಯತೆ. ಷಷ್ಠಭವನೋಕ್ತಾಂಗೆ ವರ್ಣಸ್ಯೋದ್ಭವ, ಒಂದು ರೀತಿ ಹೊಟ್ಟೆ ಭಾಗದಲ್ಲಿ ಅಥವಾ ಸೊಂಟ ಭಾಗದಲ್ಲಿ ನೋವುಗಳು ಉಂಟಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಮೀನರಾಶಿಯವರಿಗಿದೆ. ಒಟ್ಟಾರೆ ಒಂದು 70% ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದು. ಪಂಚಮ ಸ್ಥಾನದಲ್ಲಿ ಗುರುವಿನ ಸಂಚಾರ ನಡೀತಿರುವಂತಹ ಕಾರಣದಿಂದ ಈ
ವೃಶ್ಚಿಕ ಸಂಕ್ರಮಣ ಆದ ನಂತರದಲ್ಲಿ ಒಂದು ತಿಂಗಳ ಕಾಲದ ನಂತರದಲ್ಲಿ ಒಂದಷ್ಟು ಫಲಗಳು ಅನ್ನೋಂಥದ್ದು ಇನ್ನೂ ಶುಭ ಫಲಗಳು ಅನ್ನೋಂಥದ್ದನ್ನ ನಿರೀಕ್ಷಣೆಯನ್ನು ಮಾಡ್ಬೋದು. ಈಗ ತತ್ಕಾಲಕ್ಕೆ ಅಷ್ಟಮ ಸ್ಥಾನದಲ್ಲಿ ಕುಜನ ಸಂಚಾರ ಆಗ್ತಿರೋದ್ರಿಂದ ಸಣ್ಣ ಪುಟ್ಟ ಪೆಟ್ಟಾಗಿ ಒಂದಷ್ಟು ರಕ್ತ ಬರೋ ರೀತಿಯಾಗಿರುವಂತಹ ಸಮಸ್ಯೆಗಳು ಅನ್ನುವಂಥದ್ದು ಕಾಣಿಸ್ಬೋದು. ಅದು ಬಿಟ್ಟರೆ ಗುರುವಿನ ಸಂಚಾರ ಅನ್ನೋಂಥದ್ದು ತುಂಬ ಶುಭದಾಯಕವಾಗಿದೆ. ಕುಟುಂಬದಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯಾರಿಗೆ ಓದಲ್ಲಿ ಒಂದಷ್ಟು ತಡೆ ಉಂಟಾಗ್ತಿತ್ತೋ ಅವರಿಗೆ ಒಂದು ಪುಷ್ ಕೊಟ್ಟಂತಹ ರೀತಿಯಲ್ಲಿ ಆಗುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ಈ ಮೀನರಾಶಿಯವರಿಗೆ ಕಾಣಸಿಗುತ್ತೆ. ಮೀನರಾಶಿಯವರಿಗೆ ಒಂದು 70-80 ಭಾಗದಷ್ಟು ಶುಭ ಫಲಗಳನ್ನೇ ನಿರೀಕ್ಷಣೆಯನ್ನ ಮಾಡಬಹುದಾಗಿದೆ. ಎಸ್, 12 ರಾಶಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.